ಹಲೋ ವಸುಮತಿ, ನಾನೇ ಜಾನ್ಚಿಕ್ಕಿ. ಆರಾಮಿದ್ಯಾ? ನಾನು ಆರಾಮಿದ್ನೆ. ಫೋನ್ ಮಾಡಲೆ ಸೌಡಿನೇ ಆಜಿಲ್ಲೆ. ಇದೇ ಕಾರ್ಯದ ಮನೆ ತಿರ್ಗಾಟ ಹೇಳೋದು, ಮನೇಲಿದ್ರೆ ಸೌಡಿ ಇಲ್ಲೇ ಫೋನ್ ಮಾಡೋದು ಹೆಂಗೆ ಇನ್ನು. ಹಾ ಅದು ಅದೇ ಮನೆ ಸುಡ್ಗಾಡ್ಕ ಅನ್ನ ನಡ್ಕೋದು ಒಂದ್ ದೊಡ್ಡ ರಾಮಾಯಣ ಅವತ್ತು ಮರೈತಿ. ಅದು ಹೆಂಗ್ ಧಾರಾವಾಹಿ ನೋಡಲೆಲ್ಲವಾ ಸರಿ ಕಾಣ್ತಿಲ್ಲ ಹೇಳಿ ಹೇಳತಕ್ಕ ಮಾಣಿಪಾಲಿಗೆ ಕಣ್ಣು ತಪಾಸಣೆ ಮಾಡ್ಸ್ಕೊಂಡು ಕನ್ನಡಕ ತೆಗೆಸ್ಕೊಟ್ಟಿದ್ದ. ನಾನಂತ ಮತ್ತೆ ದಿವ್ಸನು ಧಾರಾವಾಹಿ ನೋಡಕ್ಕಿದ್ರೆ ಏನು ಹಾಕ್ಕೊಂಡು ಹಂಗೆ ತಂದು ದೇವ್ರ ಮುಂದಟ್ಟಿಗೆ ಗಂಚ್ಕಂಡಿ ಮೇಲೆ ಕನ್ನಡಕದ ಗೂಡಲ್ಲಿ ಹಾಕಿ ಇಟ್ಕೊತಿದ್ವಿ. ದಿವ್ಸ ಎಂದದೊಂದ್ ಕಾಯಿನ ಜಾಗ. ಒಂದೊಂದ್ ದಿವ್ಸ ಎಲ್ಲಾರು ಎಡಗೈಲಿ ಇಟ್ಬಿಡ್ತಿದ್ವಿ. ಮಾಣಿಪಾಲಿಗೆ ಅಲ್ಲಿ ಇಟ್ಟಿಗೆದೆ ಎಲ್ಲ ಹೇಳ್ಕೊಂಡು ಗಂಚ್ಕಂಡಿ ಮೇಲೆ ತಂದು ಇಡ್ತಿದ್ದ ಅವನು. ಅವತ್ತು ಎಂತಕೋ ರಾಶಿ ವಾರಕ್ ಬಂದ್ ಇಟ್ಟೋಗಿತ್ತ. ಧಾರಾವಾಹಿ ನೋಡ್ಕೊತ ಎಲ್ಲವ ತೆಗೆದು ಇಟ್ಟಿಕ್ಕೆ ಬಂದ್ ಹೊರಗಿಗಿದಿ. ಅವತ್ತು ಅದ್ರ ಬಗ್ಗೆ ಹಾಕಲೇ ಇಲ್ಲೇ. ಮರು ದಿವ್ಸವ ಧಾರಾವಾಹಿ ಬಂದ್ಕೊಳ್ಳಿ ನೋಡ್ತಿ, ಎಲ್ಲಿ ಹುಡುಕಿರು ಕನ್ನಡಕಿಲ್ಲೆ. ಗಂಚ್ಕಂಡಿ ಮೇಲಂತೂ ಇಲ್ಲೇ ಅಲ್ಲಿ ಇಲ್ಲಿ ಎಲ್ಲ ಬದಿಗೂ ನೋಡ್ದಿ, ಎಲ್ಲೆಲ್ಲೂ ಕನ್ನಡಕವೇ ಇಲ್ಲೇ. ಇನ್ನೆಲ್ಲೋ ಇಟ್ಕೊಂಡಿಗಿದಿ ಮಾಣಿ ಹತ್ರ ಬಳಸ್ಕೊಂಡೆ ಅಂತ ಕೇಳ್ಕೊಂಡು ಅಲ್ಲೇ ಮಸ್ಬು ಕಾಣ್ತಿತ್ತು ಧಾರಾವಾಹಿ. ಅವತ್ತೊಂದ್ ದಿವ್ಸ ನೋಡ್ದಿ, ಸರಿ ಕಾಣ್ತಿತ್ತಲ್ಲ ಅಂತ ಇಲ್ಲಿ ವಸುಮತಿ. ಗಾಡಿಗೆ ಆ ಮರು ದಿವ್ಸನು ಕನ್ನಡಕ ಹುಡುಕುದು ಎಲ್ಲೂ ಇಲ್ಲೇ. ಒಂದ್ ದಿವ್ಸ 2 ದಿವ್ಸ ಧಾರಾವಾಹಿ ಇಲ್ದಾಗಿದ್ರೆ ಹೆಂಗಾದ್ರು ಕೊಳಿಲ್ಲ ವಸುಮತಿ. ದಿವ್ಸಾನು ಇಲ್ಲೇ ಅಂದ್ರೆ ಒಂದೊಂದು ತಲೆ ಎಲ್ಲ ಕೆಟ್ಟೋಗ್ತಲೆ. ಇನ್ನಿದು ಹಬ್ಬದಲ್ಲ ಅಂದೆ ಮಾಣಿ ಹತ್ರ ತಮ್ಮ ಕನ್ನಡಕ ಎಲ್ಲೋ ಕಳ್ಕೊಂಡಿದ್ನೋ ಎಲ್ಲೆಲ್ಲೂ ಇಲ್ಲೇ, ನಾಳೆ ಬೆಳಗ್ಗೆ ಎದ್ದು ಶಿರ್ಸಿಗೆ ಹೋಗಿ ಬ್ಯಾರೆ ತಂದ್ಕಂದಯ್ಯ ಅಂದಿ. ಹಂಗೆ ಅವನು ಹುಡುಕಜ ಎಲ್ಲೆಲ್ಲೂ ಕಂಡಿದ್ದಿಲ್ಲ. ಬೈಕತ್ ಅಂತೂ ಪ್ಯಾಟಿ ಕರ್ಕೊಂಡೋಗಿ ಕನ್ನಡಕ ಎಲ್ಲ ಮಾಡಿಸ್ಕೊಟ್ಟ. ನಾನು ಡಾಕ್ಟರ್ ಇದೆ ನಮ್ದಿದೆ, ನಂಗೆ ಯಾವ ಕನ್ನಡಕ ಮಾಡ್ಕೊಡಿ, ನಂಗೆ ಒಂದ್ ಧಾರಾವಾಹಿ ನೋಡ್ಲಿಕ್ಕೆ ಮತ್ತೊಂದು ಆ ಕನ್ನಡಕ ಕಾಳ್ಬೋದ್ರು ಹುಡ್ಕೊಳ್ಳಿಕ್ ನಂಗೆ ಮತ್ತೊಂದ್ ಕನ್ನಡಕ ಬೇಕು, ಎಲ್ಲೆಲ್ಲೂ ನಂಗೆ ಗಿಸ್ಲೆಲ್ಲ ಕಾಣೋದಿಲ್ಲ ಹೇಳತಕ್ಕ ಡಾಕ್ಟರ್ 2 ಕನ್ನಡಕ ಮಾಡ್ಕೊಟ್ಟಿದ್ದ. ಕಾಡಿಗೆ ಹಂಗೆ ಅವತ್ತು ಹಾಕ್ಯಂಡ್ ಧಾರಾವಾಹಿ ಎಲ್ಲ ನೋಡ್ನ್ಯ ಸಂಜಪ್ಪಗ. ಮರ್ದಿವ್ಸಲ ಸರಿ ಮಾಡಿ ಇಟ್ಕೊಂಡಿ ಅವನೇ ಮಾಣಿ ಅದಕ್ಕೆಲ್ಲವ ಸೊಸೈಟಿ ಹೋಗಿತ್ತು, ಚೀಲಗೆಲ್ಲ ತಪ್ಪಲು ಹೋದ್ನ. ಅಲ್ಲಿಗ ಸುಡ್ಗಾಡು ಸುಮತಿ ಅಡಕೆ ಚೀಲ ಸಂತಿಗೆ ನನ್ ಕನ್ನಡಕಿದ್ದಾಡ ನಿಮ್ಮನೆ ಅಮ್ಮನ್ ಕನ್ನಡಕೂ ಬಂದದೆ ತಗೊಂಡೋಗಿ ಹೇಳ್ಕತ್ ಕೊಟ್ಟುವಾಡ. ನಾನ್ ನೋಡತಕ್ಕ ಹೌದಡೆ ನನ್ ಕನ್ನಡಕೂ ಮನೆ ತಂದ್ಕೊಂಡ್ ಬೈದ್ನೆ ಸಾಮನೆ ಬೈದ್ಮೇಲೆ. ಹೌದಾ ಎಂತ ಮಾಡಿದ್ವಿ, ಅಡಕೆ ಚೀಲದ ಮೇಲೆ ಕುಕ್ಕರ್ಸ್ಕೊಂಡ್ ಅವತ್ ಧಾರಾವಾಹಿ ನೋಡಾದ ಒಳ್ಳೆ ಅಡಕೆ ಚೀಲದ ಮೇಲೆ ಇಟ್ಟಿಕ್ ಮನ್ಗಿಗಿದಿ. ಮರ್ದಿವ್ಸ ಬೆಳಗ್ಗೆ ಇದ್ದೆ ಅಡಕೆ ಚೀಲ ಎಲ್ಲ ಮಾರಾಟಕ್ಕೆ ಹೋಗ್ತು ವ್ಯಾಪಾರಕ್ಕೆ. ನನ್ ಕನ್ನಡಕ್ಕೂ ನಡೆದ್ದು. ಅವು ಆಗಿದ್ದಕ್ಕೆ ಇದು ಜಾನಮ್ಮನ್ ಕನ್ನಡಕ ಆಂಬ್ಲಿಟ್ ಕೊಟ್ಟು ಕಳಿಸ್ತ. ಮನೆಗೆ ಒಂದೊಂದೇ ಸುಮಾರು ಹಾಕೊಂಡ್ ಹೋಗ್ತಾಳ. ಮನೆಗ್ ಬಂದ್ಕೊಂಡ್ ಬೈದು ಇಟ್ನೆ. ನಾನು ಹೆಂಗಿದ್ರು ತಪ್ಪಿದ್ದಲೆ ನಂದಯ್ಯ. ಹಂಗಾಗಿ ಸಣ್ಣಕ್ ಮನ್ಸಿನಲ್ಲೇ ಹಾಡು ಹೇಳ್ಕೊತ, ಕಾಕಸ್ವರದಲ್ಲಿ ಎಲ್ಲ ಬೊಯ್ಯುತ್ತಿರಲು ಎನ್ನ ನೀನು ಕಿವುಡನಾಗಿಸೋ ಸ್ವಾಮಿ ಮೂಕನಾಗಿಸೋ. ಈ ಪದ ಇದ್ದಲೆ ಹಳೆ ಹಾಡು, ಅದನ್ನೇ ಹೇಳ್ಕೊತ ಚಾಕ್ರಿ ಮಾಡ್ಕೊತ ಕೇಳಾಗಿದ್ದವ್ರ ಹಂಗೆ ಉಳ್ದಿ. ಹೌದೇ, ಅದಕ್ಕಾಗಿ ಒಂದು ಚಲೋ ಉಪಾಯ ಹೇಗ್ ಕೊಡ್ತಿ ಕೇಳು ನಿಂಗು. ಕನ್ನಡಕ ಗಿನ್ನಡಕ ಮಾಡ್ಸ್ಕೊಂಡಾರೆ ನೀನು ಅಂದೆ ನಮ್ಮಿದ್ 2 ಮಾಡ್ಸಿಕ. ಒಂದು ಹೊರಬದಿಗೆ ಹಾಕ್ತು, ಒಂದು ಒಳಬದಿಗೆ ಹಾಕ್ತು. ಕಡೆಗೆ ಒಂದ್ ಕಾಳದ್ ಹೋದ್ರುವ ಮತ್ತೊಂದ್ ಹಾಕೊಂಡ್ ಹುಡ್ಕಲು ಆಗ್ತಲೆ. ಅಕಸ್ಮಾತ್ 2 ಕಾಳದ್ ಹೋದ್ರೆ ಗೌಣ್ಸ್ರ ಹೆಂಗಿದ್ರು ಮಲ್ಲಿ ಇದ್ದೇ ಇರ್ತವಲೆ. ಬೈಕತ್ ಹುಡುಕ್ ಕೊಡ್ತಾವ್. ಬೈಲಿ ಬಿಡ್ಲಿ ಅಂತದೇ ಮಾಡ್ಲಿ ಕನ್ನಡಕ ಅಂತೂ ಹುಡುಕ್ ಕೊಡ್ತಾವ್. ಬೈಯಕ್ಕಿದ್ರು ನಮ್ಗ್ ಕೇಳಲ್ಲ ಆಗ್ತಿಲ್ಯ. ಈ ಹಾಡಿದ್ದಲೆ ಸರಿ ಬಾರ್ದಿಟ್ಕ. ಕಾಕಸ್ವರದಲ್ಲಿ ಎನ್ನ ಬೈಯುತ್ತಿರಲು ಎನ್ನ ನೀನು ಕಿವುಡನಾಗಿಸೋ ಸ್ವಾಮಿ ಮೂಕನಾಗಿಸೋ. ಈ ಹಾಡು ಗುಣ್ಕ್ಯೋತಿರು ಓಕೆ ಅಂತ ತಿಳಿತಿಲ್ಲ. ದೇವ್ರ ಭಜನೆ ಮಾಡ್ತಾ ಇದ್ರು ತಿಳ್ಕತ್ತಾವು. ಇಡ್ಲಾ.